ಪ್ರಾಣಕ್ಕೆ ಭಯ ಬಿದ್ದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗದೆ ಪ್ರೈವೇಟ್ ಆಸ್ಪತ್ರೆಗೆ ಬಂದ್ರೆ ಮುಟ್ಟಿದಕ್ಕೆಲ್ಲ ದುಡ್ಡು ಕೇಳ್ತಾರಲ್ಲಪ್ಪ. ಪೇಷಂಟ್ಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗಿದೆ. ಹಾಗಾದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗಬಾರ್ದು, ಸಿಸೇರಿಯನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆದ್ರೆ ಪೇಷಂಟು 2 ದಿನಗಳಲ್ಲಿ ಮನೆಗೆ ಹೊಟ್ಟೋಗ್ತಾರೆ. ಅದೇ ಆಪರೇಷನ್ ಮಾಡಿದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ. 10 ದಿನದ ಬೆಡ್ ಚಾರ್ಜು ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಹೋಗಿ ಆಪರೇಷನ್ಗೆ ರೆಡಿ ಮಾಡು. ಆಯ್ತು ಡಾಕ್ಟ್ರೆ. ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ನೋಡಿದ್ರಾ? ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ. ಎಲ್ಲ ಟೆಸ್ಟ್ಗೂ ಸೇರಿ 9,500 ಬಿಲ್ ಮಾಡಿದ್ದಾರೆ. ಸರಿ, ನೀವು ಇಲ್ಲೇ ಕೂತಿರಿ, ನಾನು ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬಾ. ಇಲ್ಲ, ನೀನಾಡು. ಕೆಳಗಡೆ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾನೆ. ಮಗು ಹೆಸರೇನು? ಸಂದೀಪ್. ಕೆಲವು ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಬರ್ಕೊಡ್ತೀನಿ. ತಗೊಳ್ಳಿ. ಗ್ರೌಂಡ್ ಫ್ಲೋರಲ್ಲಿ ಲ್ಯಾಬ್ ಇದೆ. ಅವ್ರು ಕೊಡೋ ರಿಪೋರ್ಟ್ ತಗೊಂಡು ನಮ್ಮ ಚೀಫ್ ಡಾಕ್ಟರ್ ನೋಡಿ. ಓಕೆ ಓಕೆ. ಇಷ್ಟು ಚಿಕ್ಕ ಗಾಯಕ್ಕೆ ಇಷ್ಟೊಂದು ಟೆಸ್ಟ್ಗಳಾ? ನೋವಾಗ್ತಾ ಇದೆಯಾ ಸಂದೀಪ್? ಆಗ್ತಿದೆ, ಇಂಜೆಕ್ಷನ್ ಬೇಡ. ಓಕೆ. ಪ್ರಾಣಕ್ಕೆ ಭಯ ಬಿದ್ದು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗದೆ ಪ್ರೈವೇಟ್ ಆಸ್ಪತ್ರೆಗೆ ಬಂದ್ರೆ ಮುಟ್ಟಿದಕ್ಕೆಲ್ಲ ದುಡ್ಡು ಕೇಳ್ತಾರಲ್ಲಪ್ಪ. ಮಗುಗೆ ಟೆಸ್ಟ್ ಮಾಡಿಸಿ ಚೀಫ್ ಡಾಕ್ಟರ್ನ ನೋಡಿ. ನಾನು ಬ್ಯಾಂಕ್ ಹೋಗಿ ಹಣ ತಗೊಂಡ್ಬರ್ತೀನಿ. ಓಕೆ. ಪೇಷಂಟ್ಗೆ ನಾರ್ಮಲ್ ಡೆಲಿವರಿ ಆಗೋ ಹಾಗಿದೆ. ಹಾಗಾದ್ರೆ ಆಕೆಗೆ ನಾರ್ಮಲ್ ಡೆಲಿವರಿ ಆಗಬಾರ್ದು, ಸಿಸೇರಿಯನ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆದ್ರೆ ಪೇಷಂಟು 2 ದಿನಗಳಲ್ಲಿ ಮನೆಗೆ ಹೊಟ್ಟೋಗ್ತಾರೆ. ಅದೇ ಆಪರೇಷನ್ ಮಾಡಿದ್ರೆ 15,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ. 10 ದಿನದ ಬೆಡ್ ಚಾರ್ಜು ಇನ್ನೂ ಎಕ್ಸ್ಟ್ರಾ ಸಿಗುತ್ತೆ. ಹೋಗಿ ಆಪರೇಷನ್ಗೆ ರೆಡಿ ಮಾಡು. ಆಯ್ತು ಡಾಕ್ಟ್ರೆ. ತಲೆನೋವು ಅಂತ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡಬೇಕು ಅಂತಾರಲ್ಲ, ದುಡ್ಡೆಲ್ಲಿಂದ ತರೋದು? ಟ್ರೀಟ್ಮೆಂಟ್ ಎಲ್ಲ ಆಯ್ತಾ? ಡಾಕ್ಟರ್ ನೋಡಿದ್ರಾ? ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿದ್ದಾರೆ. ಎಲ್ಲ ಟೆಸ್ಟ್ಗೂ ಸೇರಿ 9,500 ಬಿಲ್ ಮಾಡಿದ್ದಾರೆ. ಸರಿ, ನೀವು ಇಲ್ಲೇ ಕೂತಿರಿ, ನಾನು ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬಾ. ತಗೊಳ್ಳಿ ಸರ್. 50 ಇದೆ. 1, 2, 5. ಎಮರ್ಜೆನ್ಸಿಲಿರೋ ಮಂಜುಳಾ ಹಸ್ಬೆಂಡ್ ನೀವೇ ತಾನೆ? ಹೌದು ಸರ್. ನಿಮ್ಮ ಹೆಂಡತಿ ನಿನ್ನೆ ರಾತ್ರಿ ತೀರೋಗ್ಬಿಟ್ರು. ನೀವು ಹಾಸ್ಪಿಟಲ್ ಬಿಲ್ ಕಟ್ಟಿದ್ಮೇಲೆ MD ಅವ್ರು ನಿಮ್ಗೆ ಹೇಳೋದಕ್ಕೆ ಹೇಳಿದ್ರು. ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಕೂತಿದ್ನಲ್ಲ ಸರ್, ಆಗಿ ಯಾಕೆ ಹೇಳಲಿಲ್ಲ ಸರ್? ಹಾಗೆ ಹೇಳಿದ್ರೆ ಹಣ ಕಟ್ತಾ ಇದ್ರಾ? ಅದಕ್ಕೆ ಕಟ್ಟಿದ್ಮೇಲೆ ಹೇಳಿದ್ದು. ಅಯ್ಯೋ ಪಾಪಟ್ಟಿ ಮಕ್ಳ, ಸಾಯೋ ಟೈಮಲ್ಲಿ ನನ್ನ ಹೆಂಡತಿ ಪಕ್ಕ ಇಲ್ಲೇ ಆಗ್ಮಾಡ್ಬಿಟ್ರಲ್ಲೋ. ಹೌದಯ್ಯ, ಇಲ್ಲಿ ಬಂದ್ರೆ ಹೀಗೇನೆ. ಇಲ್ಲಿ ಬರಕ್ ಬದಲು ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಿತ್ತು. ಹೋಗಿ ಅಲ್ಲಿಂದ. ನೋಡಿ ಸರ್, ನಿನ್ನೆ ರಾತ್ರಿನೇ ನನ್ನ ಹೆಂಡತಿ ಸತ್ತಿದ್ರೆ ಈಗ ಹಣ ಎಲ್ಲ ಕಟ್ಟಿಸ್ಕೊಂಡು ಅವಳು ಸತ್ತಿರೋ ವಿಷಯ ಹೇಳ್ತಾ ಇದ್ದಾರೆ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಂದೆ. ಅವಳು ಬದುಕ್ತಾಳೆ ಅಂತ ಇವ್ರು ಕೊಟ್ಟು ನಂಬಿಕೆಯಿಂದ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ 1 ವಾರದಿಂದ ಇವ್ರು ಕೇಳ್ದಾಗ ಕಂತೇನೆ ಹಣ ತಂದು ಕಟ್ಟಿದೆ. ಆದ್ರೂ ಹೆಂಡತಿನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗಲೂ ಕೇಳ್ರು, ನನ್ನ ಕಿಡ್ನಿನ ಮಾರಾದ್ರೂ ಹಣ ತಂದು ಕೊಡ್ತೀನಿ. ಆದ್ರೆ ಒಂದೇ ಒಂದ್ಸಲ ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು. ಕೊನೆ ಸಲ ಮಾತಾಡೋವಾಗ ಮಾಡ್ರು. ನನ್ನ ಹೆಂಡತಿ ನನ್ನ ಜೊತೆ ಮಾತಾಡೋವಾಗ ಮಾಡ್ರು.
ಅಷ್ಟಲ್ದೆ ದೊಡ್ಡೋರು ಹೇಳಿದಾರ, ವೈದ್ಯರಾಜ ನಮೋಸ್ತುಭ್ಯಂ, ಯಮರಾಜ ಸಹೋದರ, ಯಮೋ ಹರತಿ ಪ್ರಾಣಾನ್, ವೈದ್ಯೋ ಪ್ರಾಣಾನ್ ಧನಾನಿ ಚ ಅಂತ. ಹಾಗಂದ್ರೆ ಡಾಕ್ಟ್ರೇ, ನಿನಗೆ ದೊಡ್ಡ ನಮಸ್ಕಾರ. ನೀನು ಯಮರಾಜನ ಸಹೋದರ. ಯಮ ಬರೀ ಪ್ರಾಣ ಮಾತ್ರ ಕಿತ್ಕೋತಾನೆ, ನೀನು ಪ್ರಾಣ ಹಣ ಎರಡನ್ನೂ ಕಿತ್ಕೋತೀಯ ಅಂತ. ನಿನ್ನ ಮಗುನ ಕರ್ಕೊಂಡು ಮನೆಗೆ ಹೋಗು. ನಾ ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಯಾಕೆ? ಹೇಳ್ದಷ್ಟು ಮಾಡು. ದೇವ್ರಾಗ್ ಬಂದ್ಯಪ್ಪ. ಮಣ್ಣು ಮಾಡೋದಕ್ಕೂ ನಮ್ಮ ಹತ್ರ ಕಾಸಿಲ್ಲಪ್ಪ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಾನು ನೋಡ್ಕೋತೀನಿ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಬಿಟ್ಬಿಟ್ಟು ಕುಡ್ದೆ ಸತ್ತಪ್ಪ. ಕುಡ್ದೆ ಸತ್ತ. ಏನಮ್ಮ ಸೈನ್ ಮಾಡಕ್ ಬರ್ತದಾ? ಬರುತ್ತೆ. ಇಲ್ಲಿ ಸೈನ್ ಮಾಡು. ನೋಡಮ್ಮ, ಇದು ಡೆತ್ ಸರ್ಟಿಫಿಕೇಟು. ಬೆಳಿಗ್ಗೆ 7 ಗಂಟೆಗೆ ಪ್ರಾಣ ಉಂಟೋಗದೆ. ಇದನ್ನ ತೋರಿಸಿದ್ರೆ ಮಸಾಣದಲ್ಲಿ ಉಣಕ್ಕಾಗೋದು. ಅದನ್ನ ಇಲ್ಲಿ ಕೊಡಿ. ಈ ಗಾಡಿ ಅಲ್ಲ, ಬೇರೆ ಗಾಡಿ.